ರಾಜ್ಯ ರಾಜಕಾರಣದಲ್ಲಿ ಸೈಟ್ ಫೈಟ್ ತಾರಕಕ್ಕೇರಿದೆ. ಈ ನಡುವೆ ಮೈಸೂರಿನ ಜಿಲ್ಲಾಧಿಕಾರಿಗಳು ಬರೆದಿರುವಂತಹ ಅದೊಂದು ಪತ್ರ ಈ ಪ್ರಕರಣಕ್ಕೆ ರೋಚಕ ತಿರುವನ್ನು ಕೊಟ್ಟಿದೆ. ಮೈಸೂರಿನ ಮೂಡ ಹಗರಣದ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ಭೂಮಾಲೀಕರಿಗೆ ಪರಿಹಾರದ ಬದಲಿ ನಿವೇಶನ, ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆಯಿಂದ ರಾಜ್ಯ ಸರ್ಕಾರಕ್ಕೆ 1,000 ಕೋಟಿ ನಷ್ಟ. ಪ್ರಾಧಿಕಾರ ಸರ್ಕಾರಕ್ಕೆ ನಷ್ಟವಾಗಿರೋದು ಬರೋಬ್ಬರಿ 1,000 ಕೋಟಿ ರೂಪಾಯಿ. ಮೈಸೂರು ಜಿಲ್ಲಾಧಿಕಾರಿಗಳೇ ಬರೆದಂತಹ ಪತ್ರದಲ್ಲಿ ಈ ಸ್ಫೋಟಕ ಮಾಹಿತಿ ಉಲ್ಲೇಖವಾಗಿದೆ. ಸರ್ಕಾರದ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ ಮೈಸೂರಿನ ಜಿಲ್ಲಾಧಿಕಾರಿಗಳು. 2023 ನವೆಂಬರ್ 27ರಂದು ಬರೆದಂತಹ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಪತ್ರದ ಪ್ರತಿಯನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಈ ಪತ್ರದಲ್ಲಿ ಉಲ್ಲೇಖವಾಗಿರುವಂತಹದ್ದು ಕಾನೂನು ಬಾಹಿರವಾದಂತಹ ಆಸ್ತಿಗಳ ವಿವರ. ಸರ್ಕಾರಕ್ಕೆ ಸುಮಾರು 1,000 ಕೋಟಿ ರೂಪಾಯಿ ನಷ್ಟವಾಗಿದೆ ಅನ್ನೋದನ್ನ ಸ್ವತಃ ಮೈಸೂರಿನ ಜಿಲ್ಲಾಧಿಕಾರಿಗಳೇ ಸರ್ಕಾರಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಕ್ರಮ ಲಾಭ, ಬೇನಾಮಿ ಆಸ್ತಿಯ ವಿಚಾರವನ್ನು ಕೂಡ ಜಿಲ್ಲಾಧಿಕಾರಿಗಳು ಪ್ರಸ್ತಾಪಿಸಿರುವಂಥದ್ದು. ಈ ಮೂಲಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾದಂತಹ ಅಕ್ರಮದ ಆಳ ಮತ್ತಷ್ಟು ವಿಸ್ತರಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಗೋಚರವಾಗ್ತಾ ಇದೆ. ಸಿಎಂ ಅವರ ಪತ್ನಿಗೆ ಈ ಸೈಟ್ ಹಂಚಿಕೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಈ ಅಕ್ರಮ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ, ಇದು 1,000 ಕೋಟಿಯ ಅಕ್ರಮ ಅನ್ನುವಂತಹ ವಿಚಾರ ಕೂಡ ಬಹಿರಂಗವಾಗಿರುವಂಥದ್ದು. ಹಾಗಾದರೆ ಹೇಗೆ ನಷ್ಟ ಆಗಿದೆ ಸರ್ಕಾರಕ್ಕೆ ನೋಡ್ತಾ ಹೋಗೋಣ. ಮೂಡ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ಕಾರದ ಬೊಕ್ಕಸಕ್ಕೆ 1,000 ಕೋಟಿ ರೂಪಾಯಿ ನಷ್ಟವಾಗಿದೆ. ನಷ್ಟಕ್ಕೆ ಕಾರಣವಾದಂತಹ ಅಧಿಕಾರಿಗಳ ಹೆಸರನ್ನು ಕೂಡ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ, ನಮೂದಿಸಿದ್ದಾರೆ. HV ರಾಜೀವ್ ಹಿಂದಿನ ಪ್ರಾಧಿಕಾರದ ಅಧ್ಯಕ್ಷರು, ಇವರ ಹೆಸರು ಸೇರಿ ಹಲವರ ಹೆಸರನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಅದರ ಜೊತೆಗೆ ಯಶಸ್ವಿ ಸೋಮಶೇಖರ್ ಹಿಂದಿನ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಹೌದು, ಇವರ ಹೆಸರನ್ನು ಕೂಡ ಉಲ್ಲೇಖಿಸಿದ್ದಾರೆ. DB ನಟೇಶ್ ಹಿಂದಿನ ಆಯುಕ್ತರು ಇವರು. GT ದಿನೇಶ್ ಕುಮಾರ್ ವಿಶೇಷ ಭೂಸ್ವಾಧೀನಾಧಿಕಾರಿ, ಹರ್ಷವರ್ಧನ್ ವಿಶೇಷ ತಹಶೀಲ್ದಾರ್, ವಿಷ್ಣುವರ್ಧನ್ ರೆಡ್ಡಿ ವಿಶೇಷ ತಹಶೀಲ್ದಾರ್, ಇವರೆಲ್ಲರ ಹೆಸರನ್ನು ಉಲ್ಲೇಖಿಸಿರುವಂತಹದ್ದು 2023 ನವೆಂಬರ್ 27ರಂದು ಬರೆದಂತಹ ಪತ್ರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಪತ್ರದ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಆ ಪತ್ರ ಹೇಳ್ತಾ ಇರುವಂತಹದ್ದು ಈ ಅಕ್ರಮ 1,000 ಕೋಟಿಯ ಅಕ್ರಮ, ಸರ್ಕಾರಕ್ಕೆ ಮೂಡಕ್ಕೆ ಇದರಿಂದ ನಷ್ಟ ಆಗಿದೆ, ಇದರಲ್ಲಿ ಹಲವರು ಪ್ರಭಾವಿಗಳು ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಈ ಮೂಡಾದಲ್ಲಾಗಿರುವಂತಹ ಅಕ್ರಮ ಇಲ್ಲಿಗೆ ಸೀಮಿತ ಆಗಿಲ್ಲ ಅನ್ನೋದನ್ನ ಈ ಪತ್ರ ಸೂಚಿಸ್ತಾ ಇದೆ. ಜಿಲ್ಲಾಧಿಕಾರಿಗಳು ಬರೆದಿರುವಂತಹ ಪತ್ರದಲ್ಲಿ ಯಾವೆಲ್ಲ ಅಂಶಗಳಿದೆ, ಜೊತೆಗೆ ಆ ಪತ್ರ ಏನನ್ನ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿ KP ನಾಗರಾಜ್. ಪ್ರಮುಖವಾಗಿ ಪ್ರೇಮ್ 2013 ನವೆಂಬರ್ನಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಡಾಕ್ಟರ್ KV ರಾಜೇಂದ್ರ ಅವರು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಈ ಒಂದು ಪತ್ರವನ್ನು ಬರೀತಾರೆ. ಜಿಲ್ಲಾಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಅದರಲ್ಲಿ ವಿವರಗಳನ್ನ ಕೊಡ್ತಾ ಹೋಗ್ತಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಅವ್ಯವಹಾರಗಳಿಂದ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ 1,000 ಕೋಟಿಯಷ್ಟು ನಷ್ಟವಾಗಿದೆ. ಎಂತೆಂಥರ ಅವಧಿಯಲ್ಲಿ ಅಂದರೆ ಯಾರ್ಯಾರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಏನೇನು ನಿಯಮಗಳು ಉಲ್ಲಂಘನೆ ಆಯಿತು, ಯಾವ್ಯಾವ ರೀತಿಯಾಗಿ 50-50 ಅನುಪಾತದಲ್ಲಿ ನಿವೇಶನಗಳನ್ನು ಇವರು ಕಾನೂನು ಬಾಹಿರವಾಗಿ ಹಂಚುವ ಮೂಲಕವಾಗಿ ಹಗರಣವನ್ನು ಮಾಡಿದ್ದಾರೆ, ಯಾವ್ಯಾವ ಮೂಲಕವಾಗಿ ಸರ್ಕಾರಕ್ಕೆ ನಷ್ಟಗಳು ಉಂಟಾಗಿದೆ ಅನ್ನುವಂಥದ್ದನ್ನು ಭಾಳ ಡೀಟೇಲ್ಡ್ ಆದಂಥ ರಿಪೋರ್ಟನ್ನು ಬರೆದಿದ್ದಾರೆ. ಆದರೆ ಪತ್ರ ಬರೆದು ಇವತ್ತಿಗೆ 8 ತಿಂಗಳಾಗ್ತಾ ಇದೆ. 8 ತಿಂಗಳಾದರೂ ಕೂಡ ಈ ಕ್ಷಣದವರೆಗೂ ಕೂಡ ನಗರಾಭಿವೃದ್ಧಿಯ ಇಲಾಖೆಯ ಅಧಿಕಾರಿಗಳಿರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ಸಚಿವರುಗಳಿರ್ಬೋದು ಆ ಪತ್ರವನ್ನು ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಒಬ್ಬ ಜಿಲ್ಲಾಧಿಕಾರಿ ಇಷ್ಟರ ಮಟ್ಟಿಗೆ ತನ್ನ ಇಲಾಖೆ, ತನ್ನ ಜಿಲ್ಲೆಯ ವ್ಯಾಪ್ತಿಯ ಒಳಗಡೆ ಇಂಥದ್ದೊಂದು ಪ್ರಾಧಿಕಾರ ಇಂಥದ್ದೊಂದು ಭ್ರಷ್ಟಾಚಾರ ಮಾಡಿದೆ ಅಂತ ಅಷ್ಟೊಂದು ವಿವರವಾಗಿ ಬರೆದ್ರೂ ಕೂಡ ಇಲಾಖೆಯ ಕಾರ್ಯದರ್ಶಿಗಳು ಯಾಕೆ ಮೌನವನ್ನು ವಹಿಸಿರುವಂಥದ್ದು, ಇಲಾಖೆಯ ಸಚಿವರು ಯಾಕೆ ಮೌನವನ್ನು ವಹಿಸಿರುವಂಥದ್ದು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಪ್ರೇಮ್, ಅಲ್ಲಿಗೆ ಒಂದಂತೂ ಸ್ಪಷ್ಟ, ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣದಲ್ಲಿ ಕೇವಲ ಮೈಸೂರಿನಲ್ಲಿ ಕೂತಿರುವಂಥ ಅಧ್ಯಕ್ಷರುಗಳು ಅಥವಾ ಆಯುಕ್ತರ
ಪಾತ್ರ ಇಲ್ಲ. ಆ ಒಂದು ಪಾಪದ ಕೃತ್ಯಕ್ಕೆ, ಈ ಒಂದು ಅಕ್ರಮದ ಕೆಲಸಕ್ಕೆ ವಿಧಾನಸೌಧದಲ್ಲಿರುವಂಥ ಕೈಗಳು ಕೂಡ ಕೆಲಸ ಮಾಡಿದ್ದಾವೆ. ಅವರ ಕೈಗೂ ಕೂಡ ಭ್ರಷ್ಟಾಚಾರ ಅಂಟಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿಯೇ ಒಬ್ಬ ಜವಾಬ್ದಾರಿಯುತ ಜಿಲ್ಲಾಧಿಕಾರಿ ಬರೆದಂಥ ಇಂಥದ್ದೊಂದು ಅಕ್ರಮದ ಪತ್ರವನ್ನು ಕೂಡ ಇಷ್ಟರ ಮಟ್ಟಿಗೆ ನೆಗ್ಲೆಕ್ಟ್ ಮಾಡಿ ಕಸದ ಬುಟ್ಟಿಗೆ ಎಸೆದಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.